ಮೂವರು ಯೋಧರ ಪಾರ್ಥಿವ ಶರೀರ ರಾಜ್ಯಕ್ಕೆ ಆಗಮಿಸಿದೆ. ಪಾರ್ಥಿವ ಶರೀರವನ್ನು ಕುಟುಂಬಕ್ಕೆ ಹಸ್ತಾಂತರಿಸಲಾಗುತ್ತೆ. ಸದ್ಯ ಸ್ವಗ್ರಾಮದತ್ತ ಮೂವರು ಹುತಾತ್ಮ ಯೋಧರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗಿದೆ. ಸೇನಾ ವಾಹನ ಕಂದಕ ಕುರುಳಿ ಮೂವರು ಯೋಧರು ಹುತಾತ್ಮರಾಗಿದ್ದರು. ಈಗ ಅವರ ಪಾರ್ಥಿವ ಶರೀರಗಳು ಹುಟ್ಟೂರಿಗೆ ಆಗಮಿಸಿರೋದು. ಉಡುಪಿಗೆ ಯೋಧ ಅನೂಪ್ ಅವರ ಪಾರ್ಥಿವ ಶರೀರ ಆಗಮಿಸಿದೆ. ಕುಂದಾಪುರದ ತೆಕ್ಕಟ್ಟಿಯಿಂದ ಬೀಜಾಡಿಯವರೆಗೆ ಮೆರವಣಿಗೆ ಮೂಲಕ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ. ಮತ್ತೊಂದು ಕಡೆ ದಯಾನಂದ ಅವರ ಪಾರ್ಥಿವ ಶರೀರ ಬೆಳಗಾವಿಯನ್ನು ತಲುಪಿದರೆ ಮಹೇಶ್ ಅವರ ಪಾರ್ಥಿವ ಶರೀರ ಬಾಗಲಕೋಟೆಯನ್ನು ತಲುಪಿದೆ. ಹುತಾತ್ಮ ಯೋಧ ಮಹೇಶ್ ಮರಿಗೌಡ ಯೋಧರಿಗೆ ಗೌರವ ನಮನವನ್ನು ಹಲವು ಗಣ್ಯರು ಸಲ್ಲಿಸಲಿದ್ದಾರೆ. ರಾಜ್ಯದ ಮೂವರು ಯೋಧರ ಪಾರ್ಥಿವ ಶರೀರ ಅವರವರ ಊರುಗಳಿಗೆ ಸ್ವಗ್ರಾಮಗಳಿಗೆ ಈಗಾಗಲೇ ತಲುಪಿದೆ. ಇವತ್ತು ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಗೌರವ ನಮನ ಸಲ್ಲಿಸಲಿದ್ದಾರೆ. ಕರುನಾಡಿನ ಯೋಧರು ಹುತಾತ್ಮರಾಗಿರೋ ಹಿನ್ನೆಲೆ ಅನೂಪ್ ಕುಂದಾಪುರ ತಾಲೂಕಿನ ಬೀಜಾಡಿಯ ಯೋಧ, 2 ವರ್ಷದ ಪುಟ್ಟ ಮಗುವಿನ ತಂದೆಯಾಗಿದ್ದಾರೆ. ಯೋಧ ಅನೂಪ್ ಕಳೆದ 13 ವರ್ಷಗಳಿಂದ ಸೈನ್ಯದಲ್ಲಿದ್ದರು ಅನೂಪ್. ಇನ್ನು ಮತ್ತೊಬ್ಬರು ಮಹೇಶ್ ನಾಗಪ್ಪ ಮಾರಿಗೊಂಡ, ರಬಕವಿಬನಹಟ್ಟಿ ತಾಲೂಕಿನ ಮಹಾಲಿಂಗಪುರದ ನಿವಾಸಿಯಾಗಿದ್ದಾರೆ. ಮಹೇಶ್ ನಾಗಪ್ಪ 11ನೇ ಮರಾಠ ರೆಜಿಮೆಂಟ್ನಲ್ಲಿ ಯೋಧನಾಗಿ ಸೇವೆ ಸಲ್ಲಿಸ್ತಾ ಇದ್ರು. ರಬಕವಿಬನಹಟ್ಟಿ ತಾಲೂಕಿನ ಮಹಾಲಿಂಗಪುರದ ನಿವಾಸಿಯಾಗಿದ್ದಾರೆ. ಇನ್ನು ದಯಾನಂದ ತಿರಕಣ್ಣವರ ಬೆಳಗಾವಿಯ ಸಾಂಬ್ರಾ ಗ್ರಾಮದ ಯೋಧ ಆಗಿದ್ದಾರೆ. ದಯಾನಂದ ಈಗಾಗಲೇ ಅವರ ಪಾರ್ಥಿವ ಶರೀರ ಬೆಳಗಾವಿಯನ್ನು ತಲುಪಿದೆ. ಸುಬೇದಾರ್ ಆಗಿ ಭಾರತೀಯ ಸೇನೆಯಲ್ಲಿ ದಯಾನಂದ ಕಾರ್ಯನಿರ್ವಹಿಸ್ತಾ ಇದ್ರು. ಬೆಳಗಾವಿಯ ಸಾಂಬ್ರಾ ಗ್ರಾಮದ ಯೋಧ. ಸೇನಾ ವಾಹನ ಕಂದಕಕ್ಕೆ ಉರುಳಿ ಬಿದ್ದ ಪರಿಣಾಮ ಈ ದುರಂತ ಸಂಭವಿಸಿದ್ದು. ಮೂವರು ಯೋಧರು ಸಾವನ್ನಪ್ಪಿದ್ದು. ಮೂವರ ಪಾರ್ಥಿವ ಶರೀರ ರಾಜ್ಯಕ್ಕೆ ಆಗಮಿಸಿದೆ. ಈಗಾಗಲೇ ಅವರವರ ಹುಟ್ಟೂರುಗಳಿಗೆ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗಿದೆ. ಮೆರವಣಿಗೆಯ ಮೂಲಕ ಪಾರ್ಥಿವ ಶರೀರವನ್ನು ಕೊಂಡೊಯ್ದು ಗೌರವ ಸಲ್ಲಿಸಲಾಗಿದೆ. ಅದಾದ ನಂತರ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಜೊತೆಗೆ ಇನ್ನೂ ಹಲವು ಗಣ್ಯರು ಪಾರ್ಥಿವ ಶರೀರದ ದರ್ಶನವನ್ನು ಪಡೆದು ಗೌರವ ನಮನ ಸಲ್ಲಿಸಲಿದ್ದಾರೆ. ಅದಾದ ಬಳಿಕ ಸರ್ಕಾರಿ ಗೌರವಗಳೊಂದಿಗೆ ಹುತಾತ್ಮ ಯೋಧರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಸಿಲಿಂಡರ್ ಸ್ಫೋಟದಿಂದ ಮನೆಯೊಂದು ಹೊತ್ತಿ ಉರಿದಿದೆ. ಮನೆಯಲ್ಲಿ ಯಾರೂ ಇಲ್ಲದಂತಹ ಕಾರಣ ಭಾರೀ ದುರಂತ ತಪ್ಪಿದೆ. ಆ ಸುದ್ದಿ ನೋಡೋಣ. ಅದಕ್ಕೂ ಮುಂಚೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.